ರಸ್ತೆಗೆ ಬಿದ್ದಿವೆ ಸೂಚನಾ ಫಲಕಗಳು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ. ತಿಪಟೂರು ನಗರದ ಗಾಂಧಿನಗರ ಸೇರಿದಂತೆ ಹಲವು ಬಡಾವಣೆಗಳಲ್ಲಿ ಕರ್ನಾಟಕ ಲೋಕೋಪಯೋಗಿ ಇಲಾಖೆಯ ನಿರ್ಲಕ್ಷ್ಯದಿಂದ ಸರ್ಕಾರದ ಹಣ ನೀರಿನಂತೆ ಹರಿದು ಹೋಗ್ತಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೌದು, ನಗರದ ನಗರೋತ್ಥಾನ ಯೋಜನೆಯಡಿ ಗಾಂಧಿನಗರ, ಬೋವಿ ಕಾಲೋನಿ, ಅರಸು ನಗರ, ಕೆರೆಗೋಡಿ ರಸ್ತೆ, ರಂಗಾಪುರ ರಸ್ತೆ ಭಾಗಗಳಲ್ಲಿ ಸೂಚನಾ ಫಲಕಗಳನ್ನು ಅಳವಡಿಸಲು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದು ಅವುಗಳು ಬರೀ ಕೇವಲ 1 ತಿಂಗಳಿಗೆ ಬಿದ್ದು ಹೋಗಿದೆ. ಇನ್ನು ಪ್ರತಿಯೊಂದು ಸೂಚನಾ ಫಲಕಕ್ಕೂ ಸುಮಾರು 6 ರಿಂದ 7 ಸಾವಿರ ರೂಪಾಯಿ ವೆಚ್ಚ ಮಾಡಲಾಗಿತ್ತು. ಆದರೆ ಸಮರ್ಪಕ ಗುಣಮಟ್ಟದ ವಸ್ತುಗಳ ಬಳಕೆ ಹಾಗೂ ನಿರ್ವಹಣೆಯ ಕೊರತೆಯಿಂದಾಗಿ ಅವ್ಯವಸ್ಥೆಯ ಸ್ಥಿತಿಗೆ ತಲುಪಿವೆ. ಕೆಲ ಫಲಕಗಳು ನೆಲಕ್ಕೆ ಬಿದ್ದು ರಸ್ತೆಗೆ ಅಡ್ಡಿಯಾದ್ರೆ ಇನ್ನು ಕೆಲವು ಫಲಕಗಳನ್ನ ಸಾರ್ವಜನಿಕರು ಗುಜರಿ ಹಾಗೂ ಮನೆ ಬಳಕೆಗೆ ಕೊಂಡೊಯ್ಯುತ್ತಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಿಪಟೂರು ಗಾಂಧಿನಗರದಿಂದ ಮಾತಾಡ್ತಾ ಇರೋದು. ಸೂಚನಾ ಫಲಕಗಳ ಅಂತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಗಾಂಧಿನಗರದಲ್ಲಿ ಬೀದಿ ಬೀದಿಗೆ ಸೂಚನಾ ಫಲಕಗಳನ್ನು ಹಾಕಿರುತ್ತಾರೆ. ಅವು ವ್ಯರ್ಥವಾಗಿ ಹಾಕಿರೋ 1 ತಿಂಗಳಿಗೆ ಬಿದ್ದೋಗಿರುತ್ತದೆ. ಸಾಮಾನ್ಯ ಜನರ ಹಣವನ್ನು ಈ ಥರ ದುರುಪಯೋಗ ಮಾಡ್ತಾ ಇರೋದ್ರಿಂದ ಅಧಿಕಾರಿಗಳಿಗೆ ಕೇಳುವುದೇನೆಂದರೆ ಆ ಸೂಚನಾ ಫಲಕಗಳನ್ನು ಆ ಟೆಂಡರ್ ಕೊಟ್ಟಿರುವಂಥ ಕಾಂಟ್ರಾಕ್ಟರ್ಗಳನ್ನೇ ಮತ್ತೆ ಒಂದೊಂದು ಸಾರಿ ಕರೆದು ಅವರಿಗೆ ಅವು ಸರಿ ಮಾಡಿಸಬೇಕೆಂದು ಕೇಳ್ಕೊತಾ ಇದ್ದೀವಿ. ತಿಪಟೂರು ನಗರದಲ್ಲಿ ಲೋಕೋಪಯೋಗಿ ಇಲಾಖೆ ವತಿಯಿಂದ ಹಿಂದುಳಿದ ವರ್ಗ ಪ್ರದೇಶಗಳು ಮತ್ತು ಸ್ಲಮ್ ರಸ್ತೆಗಳ ಪಕ್ಕದಲ್ಲಿ ಕಬ್ಬಿಣದ ಸೂಚನಾ ಫಲಕಗಳನ್ನು ಹಾಕಿದ್ದು ಈ ಒಂದು ಬೋರ್ಡಿಗೆ ಸುಮಾರು 6,000 ರೂಪಾಯಿಗಳು ಖರ್ಚಾಗಿರ್ತದೆ. ಈ ಬೋರ್ಡ್ಗಳೆಲ್ಲ ಅಸ್ತವ್ಯಸ್ತವಾಗಿದ್ದಾವೆ ಮತ್ತು ಕೆಲವು ಕಣ್ಮರೆಯಾಗಿದ್ದಾವೆ ಮತ್ತು ಪ್ರತಿನಿತ್ಯ ಸಂಚಾರ ಮಾಡ್ತಕ್ಕಂತಹ ರಸ್ತೆ ಓಡಾಡ್ತಕ್ಕಂಥ ಸಾರ್ವಜನಿಕರಿಗೆ ದಿಕ್ಕನ್ನು ತಪ್ಪಿಸ್ತಕ್ಕಂಥ ಸ್ಥಿತಿಯಲ್ಲಿವೆ. ಆದ್ದರಿಂದ ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಸೂಕ್ತವಾದಂತಹ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಿಕೊಡ್ಬೇಕು ಅಂತೇಳಿ ತಮ್ಮಗಳಲ್ಲಿ ಮನವಿಯಿಂದ ಕೇಳ್ಕೊಳ್ತೀನಿ. ಇನ್ನು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸರ್ಕಾರ ಖರ್ಚು ಮಾಡಿದ ಹಣ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂತೆ ವ್ಯರ್ಥವಾಗ್ತಿದೆ. ಇದೇ ರೀತಿ ಮುಂದುವರೆದ್ರೆ ಸರ್ಕಾರದ ಅಭಿವೃದ್ಧಿ ಯೋಜನೆಗಳು ಜನತೆಗೆ ತಲುಪುವುದೇ ಅನುಮಾನ. ಇನ್ನಾದರೂ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಮನವಿ ಮಾಡಿದ್ದಾರೆ. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.